ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಅಸ್ತಮ ಸಮಸ್ಯೆಗೆ ಮನೆಮದ್ದುಗಳು, ಅಸ್ತಮ ಹೋಮ್ ರೆಮಿಡೀಸ್ ಇನ್ ಕನ್ನಡ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ತುಳಸಿ ಎಲೆಗಳನ್ನು ಅಸ್ತಮ ಸಮಸ್ಯೆಯನ್ನು ಕಡಿಮೆ ಮಾಡಲು ಉಪಯುಕ್ತ ಗುಣವಿದೆ. ದಿನಕ್ಕೆ 4 ರಿಂದ 5 ತುಳಸಿ ಎಲೆಗಳನ್ನು ಸೇವಿಸಬಹುದು. ತುಳಸಿ ಎಲೆಗಳನ್ನು ಚಹಾದಲ್ಲಿ ಮಿಶ್ರಣ ಮಾಡಿ ಕುಡಿಯಬಹುದು. ಜೇನುತುಪ್ಪ ಶ್ವಾಸಕೋಶವನ್ನು ಶುದ್ಧೀಕರಿಸಲು ಮತ್ತು ಶ್ವಾಸಕೋಶದ ಕಫವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. 1 ಚಮಚ ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಿರಿ. ಬಿಸಿ ನೀರಿನ ಜೊತೆ 1 ಚಮಚ ಜೇನುತುಪ್ಪ ಸೇವನೆ ಮಾಡಬಹುದು. ಅರಿಶಿನ ಹಾಲು. ಅರಿಶಿನದಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳು ಇರುತ್ತವೆ. ಶ್ವಾಸಕೋಶದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ರಾತ್ರಿ ಮಲಗುವ ಮೊದಲು 1 ಕಪ್ ಹಾಲಿಗೆ ಅರ್ಧ ಚಮಚ ಅರಿಶಿನ ಹಾಕಿ ಕುಡಿಯಿರಿ. ಶುಂಠಿ ಅಸ್ತಮ ಸಮಸ್ಯೆಗೆ ತುಂಬಾ ಪರಿಣಾಮಕಾರಿಯಾಗಿದೆ. ಜಿಂಜರ್ ಚಹಾ ಕುಡಿಯಬಹುದು. ಶುಂಠಿ ರಸ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ದಿನಕ್ಕೆ 2 ಬಾರಿ ಸೇವನೆ ಮಾಡಬಹುದು. ಇದರಿಂದ ಅಸ್ತಮ ಅನ್ನುವುದು ಕಡಿಮೆ ಆಗುತ್ತದೆ. ಈರುಳ್ಳಿಯಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಗಳು ಇದೆ. ಇದು ಉಸಿರಾಟದ ತೊಂದರೆ ಕಡಿಮೆ ಮಾಡುತ್ತದೆ. ಹಸಿ ಈರುಳ್ಳಿ ಸಲಾಡ್ನಲ್ಲಿ ಸೇವನೆ ಮಾಡಬಹುದು. ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ. ಇದು ಉಸಿರಾಟದ ನಾಳದ ಅಡಚಣೆಯನ್ನು ತಡೆಯುತ್ತದೆ. 1 ಗ್ಲಾಸ್ ಬಿಸಿ ನೀರಿಗೆ ಅರ್ಧ ಚಮಚ ಸೋಡಾ ಹಾಕಿ ಕುಡಿಯಿರಿ. ಮೆಂತ್ಯಕಾಳು. ಫೆನುಗ್ರೀಕ್ ಸೀಡ್ಸ್. ಮೆಂತ್ಯಕಾಳು ಶ್ವಾಸಕೋಶದ ಶುದ್ಧೀಕರಣಕ್ಕೆ ತುಂಬಾ ಉಪಯುಕ್ತವಾಗಿದೆ. ಮೆಂತ್ಯಕಾಳು ನೀರಿನಲ್ಲಿ ನೆನೆಸಿ ದಿನಕ್ಕೆ 2 ಬಾರಿ ಸೇವಿಸಿ. ಯೋಗ ಮತ್ತು ಪ್ರಾಣಾಯಾಮ. ಪ್ರತಿದಿನ 15 ನಿಮಿಷ ಪ್ರಾಣಾಯಾಮ ಮಾಡುವುದರಿಂದ ಉಸಿರಾಟದ ತೊಂದರೆ ಸುಧಾರಣೆ ಆಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.